ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಗಾಯ್ಸ್, ನೋಡಿ ನಾವಿವಾಗ ಮೆಜೆಸ್ಟಿಕ್ಕಿಂದ ಹೊರಟಿದ್ದೀವಿ ತಿರುಪತಿಗೆ. ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಬಸ್ ಇನ್ನೂ ಬಂದಿಲ್ಲ, ಟಿಕೆಟ್ ಆಲ್ರೆಡಿ ಬುಕ್ ಆಗಿದೆ. ನೋಡಿ ಫೈನಲಿ ಬಸ್ ಬಂತು. ಬಸ್ಸಿಗೆ ಎತ್ಕೊಂಡು ಕೂತ್ಕೊಂಡಿದ್ದೀವಿ. ಬಸ್ ಹೋಗ್ತಾ ಇದೆ ಮೆಜೆಸ್ಟಿಕ್ಕಿಂದ. ಅದಾದಮೇಲೆ ಬಂದು ರೀಚ್ ಆದ್ವಿ ತಿರುಪತಿಗೆ. ರೀಚ್ ಆದಮೇಲೆ ತಿರುಪತಿ ಬಸ್ ಹತ್ಕೊಂಡು ತಿರುಮಲ ಬೆಟ್ಟಕ್ಕೆ ಹೊರಟ್ವಿ. ಅದಾದಮೇಲೆ ಇಲ್ಲಿ ಸೆಂಟ್ರಲ್ಲಿ ಬ್ಯಾಗ್ ಚೆಕ್ಕಿಂಗ್ ಇರುತ್ತೆ. ಬ್ಯಾಗ್ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಸ್ ಹತ್ತಿದ್ವಿ. ಅದಾದಮೇಲೆ ತಿರುಮಲ ಬಂದು ಇಳಿದ್ವಿ. ಅಲ್ಲಿಂದ ನಮಗೆ ರೂಮ್ ಬೇಕಾಗಿತ್ತು, ರೂಮ್ ಹುಡ್ಕ ಬಂದ್ವಿ. ಆಮೇಲೆ ಅಲ್ಲಿ ರೂಮ್ ಬುಕ್ಕಿಂಗ್ ಕೌಂಟ್ರ್ ಹತ್ರ ಬಂದ್ವಿ. ಇಲ್ಲಿ ಕ್ಯೂ ನಿಂತ್ಕೊಂಡು ರೂಮ್ ಟಿಕೆಟ್ ತಗೋಬೇಕಾಗಿತ್ತು. ಅದಾದಮೇಲೆ ಇಲ್ಲಿ ಬುಕ್ಕಿಂಗ್ ನಾವು ಟಿಕೆಟ್ ತಗೊಂಡ್ಮೇಲೆ ಇಲ್ಲಿ ಆನ್ಲೈನಲ್ಲಿ ಚೆಕ್ ಮಾಡ್ಕೋಬೇಕು ನಮ್ಮ ರೂಮು ರಿಜಿಸ್ಟರ್ ಆಗಿದೆಯಾ ಇಲ್ವಾ ಅಂತ. ಅದಾದಮೇಲೆ ನಮಗೆ ಒಂದು ಟೈಮಿಂಗ್ಸ್ ಕೊಟ್ಟಿದ್ದರು, ಅಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಒಂದು 2 ಅವರ್ ವೆಯ್ಟಿಂಗ್ ಮಾಡಬೇಕಾಗಿತ್ತು. ಆಮೇಲೆ ಅಲ್ಲೇ ಟಿಫನ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ದು. ಇದು ಹೊರಗಡೆ ಶಾಪಿಂಗ್ ಮಾಡೋದಿದ್ರೆ ಮಾಡ್ಬೋದು. ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಥರ ಮಾಡಿದ್ದಾರೆ. ಫೈನಲಿ ರೂಮ್ ಬುಕ್ ಆಗಿತ್ತು. ಅಲ್ಲಿಂದ ರೂಮ್ ಕಡೆಗೆ ಇಲ್ಲಿ ತಿರುಮಲ ಬೆಟ್ಟದಲ್ಲಿ ಫ್ರೀ ಬಸ್ ಇರುತ್ತೆ, ಅಲ್ಲಿ ಫ್ರೀ ಬಸ್ ಹತ್ಕೊಂಡು ಹೊರಟು. ಆಮೇಲೆ ಇಲ್ಲಿ ರೂಮ್ ಬುಕ್ ಆಗಿರೋದನ್ನ ಅಮೌಂಟ್ ಕೊಟ್ಬಿಟ್ಟು ಇಲ್ಲೇ ರಿಜಿಸ್ಟ್ರ್ ಮಾಡಿಸ್ಕೊಂಡು ಆಮೇಲೆ ರೂಮ್ ಕೀ ಇಸ್ಕೋಬೇಕಾಗಿತ್ತು. ಆಮೇಲೆ ಇಲ್ಲಿ ರೂಮ್ ಕೀ ಕೌಂಟ್ರೇ ಬೇರೆ ಇರುತ್ತೆ, ಅಲ್ಲಿ ರೂಮ್ ಕೀ ಇಸ್ಕೊಂಡು ಅಲ್ಲಿಂದ ರೂಮಿಗೆ ಹೋಗಬೇಕು. ಅದಾದಮೇಲೆ ರೂಮ್ ಕೀ ಇಸ್ಕೊಂಡು ಬಂದ್ವಿ. ಇಲ್ಲಿ ರೂಮ್ ಹತ್ರ ನೋಡಿ, ರೂಮ್ ಅಂತೂ ಸಖತ್ತಾಗಿದೆ. ಜಸ್ಟ್ 50 ರೂಪಾಯಿ ಅಷ್ಟೇ, ಬಟ್ 500 ರೂಪಾಯಿ ಕೊಟ್ಟರೆ ಏನು ಲಾಸ್ ಇಲ್ಲ, ಆ ಥರ ಇದೆ ರೂಮು. ಸಖತ್ತು ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ, ಸಖತ್ತಾಗಿದೆ. ಏನು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ, ಚೆನ್ನಾಗಿದೆ. ಏನು 1,000 ರೂಪಾಯಿ ಕೊಟ್ಟರು ಮೋಸ ಇಲ್ಲ, ಆ ಥರ ಆ ರೇಂಜಿಗೆ ರೂಮೆಲ್ಲ ಇದೆ. ಬಟ್ ಜಸ್ಟ್ 50 ರೂಪೀಸ್ 24 ಅವರ್ಸ್ಗೆ. ರೂಮೆಲ್ಲ ಚೆನ್ನಾಗಿದೆ. ಅದಾದಮೇಲೆ ಇಲ್ಲಿ
ನಾವು ಮುಡಿ ಕೊಡೋಣ ಅಂತ ಬಂದು ಇಲ್ಲೇ ರೂಮ್ ಹತ್ರನೇ ಇರುತ್ತೆ. ಅಂದರೆ ಒಂದೇ ಮುಡಿ ಹಾಲಲ್ಲ, ಎಲ್ಲಿ ನಮಗೆ ರೂಮ್ ಹತ್ರ ಇರುತ್ತೋ ರೂಮಿಗೆ ಹತ್ರ ಆಗಂಗೆ ಒಂದೊಂದು ಅಲ್ಲಲ್ಲೇ ಒಂದೊಂದು ಇರುತ್ತೆ. ಅದಾದಮೇಲೆ ಮುಡಿ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಮತ್ತೆ ದರ್ಶನ ಮಾಡೋಣ ಅಂತ ಹೊರಟು ಇಲ್ಲಿ ಫ್ರೀ ಬಸ್ ಇರುತ್ತಲ್ಲ ಬಸ್ ಹತ್ಕೊಂಡು ಅದಾದಮೇಲೆ ಬಂದು ಬಸ್ ಇಳಿದ್ವಿ. ಇಲ್ಲಿ ಫ್ರೀ ದರ್ಶನಕ್ಕೆ ಹೊರಟು. ಇದೇ ಫ್ರೀ ದರ್ಶನಕ್ಕೆ ಎಂಟ್ರಿ, ಇಲ್ಲಿಂದನೇ ಹೋಗಬೇಕು. ನಾವೇನೋ ಖಾಲಿ ಇರುತ್ತೆ ಆರಾಮಾಗಿ ಹೋಗ್ಬೋದು ಅಂದ್ಕೊಂಡು ಫ್ರೀ ದರ್ಶನದಲ್ಲೇ ಹೋದೋ, ಬಟ್ ಅದು ಒಳಗೆ ಹೋದ್ಮೇಲೆ ಗೊತ್ತಾಯಿತು ಯಾವ ಥರ ಇದೆ ಅಂತ ಸಿಚುವೇಶನು. ಇಲ್ಲಿ ನೋಡಿದರೆ ಖಾಲಿ ಇದೆ, ಬಟ್ ಮುಂದೆ ಹೋಗ್ತಾ ನೋಡಿ ಎಷ್ಟು ರಶ್ ಆಗುತ್ತೆ ಅಂತ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಯಿತು ರಶ್ಶು. ಅದಾದಮೇಲೆ ಕ್ಯೂನಲ್ಲಿ ಬಂದಾದಮೇಲೆ ಇಲ್ಲೊಂದು ಕಂಪಾರ್ಟ್ಮೆಂಟ್ ಅಂತ ರೂಮ್ ಮಾಡೋಕ್ಕೆ ಕೂಡಾಕ್ತಾರೆ. ನಾವೇನೋ 1 ಅವರ್ 2 ಅವರ್ ಕೂಡಾಕ್ತಾರೆ ಅಂದ್ಕೊಂಡು, ಅದಾದಮೇಲೆ ಅಲ್ಲೇ ಫ್ರೀ ಹಾಲು ಕೊಟ್ಟರು, ಆಮೇಲೆ ಪೊಂಗಲ್ ಕೊಟ್ಟರು, ಉಪ್ಪಿಟ್ಟು ಕೊಟ್ಟರು. ಒಂದಿನ ಅಲ್ಲೇ ವೆಯ್ಟ್ ಮಾಡಿದ್ರು. ಅದಾದಮೇಲೆ ನಾವು ಜನ ಖಾಲಿ ಇರ್ತಾರೆ ಅಂದ್ಕೊಂಡು, ಅದಾದಮೇಲೆ ನೋಡಿ ಎಷ್ಟು ಜನ ಬಂದವ್ರೆ ಅಂದರೆ ಫುಲ್ಲು ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಆ ರೇಂಜಿಗೆ ತುಂಬ ಹಾಕಿದ್ರು. ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಇಲ್ಲಿ ನೋಡಿ ತಿರುಮಲ ಮುಂದೆಯಿಂದ ಯಾವ ಥರ ಇದೆ ಟೆಂಪಲ್ಲು. ಇವಂತೂ ಸಖತ್ತಾಗಿದೆ. ತಿರುಮಲ ಆಪೋಸಿಟ್ ಸೈಡಿಂದ ಈ ಥರ ಕಾಣುತ್ತೆ ನೋಡಿ. ಇಲ್ಲಿ ಆಪೋಸಿಟಲ್ಲೂ ಒಂದು ದೇವಸ್ಥಾನ ಇದೆ, ಇಲ್ಲೂ ಬಂದು ಪೂಜೆ ಮಾಡ್ತಾ ಇರ್ತಾರೆ. ಚೆನ್ನಾಗಿದೆ. ಆಮೇಲೆ ನೋಡಿ ಜನ ಯಾವ ಥರ ಇದ್ದಾರೆ ಅಂದರೆ, ನಾರ್ಮಲ್ ಡೇಸಲ್ಲಿ ಈ ಜನ ಅಂದರೆ ಇನ್ನೇನಾದರೂ ರಜೆ ಟೈಮಲ್ಲಿ ಬಂದರೆ ಇನ್ಯಾವ ರೇಂಜಿಗಿರುತ್ತೆ ನೀವೇ ಊಹೆ ಮಾಡಿ. ನಾರ್ಮಲ್ ಡೇಸ್ ಇದು, ಗುರುವಾರ ಹೋಗಿರೋದು ನಾವು, ಯಾವ ರಜೆನೂ ಇಲ್ಲ ಏನಿಲ್ಲ, ಯಾವ ಗೌರ್ಮೆಂಟ್ ರಜೆನೂ ಇಲ್ಲ. ನಾರ್ಮಲ್ ಡೇಸಲ್ಲೇ ಈ ರೇಂಜಿಗಿದೆ ನೋಡಿ. ಇಲ್ಲಿ ವೆಂಕಟೇಶ್ವರಂದು ಇನ್ನೊಂದು ಸುಮ್ಮನೆ ಮೂರ್ತಿ ಮಾಡಿದ್ದಾರೆ ಇಲ್ಲಿ ಇನ್ನೊಂದು ಸೈಡಲ್ಲಿ. ನಾವು ಅಲ್ಲಿ ನೋಡೋಕ್ಕಾಗಲಿಲ್ಲ ಅಂದರೆ, ಗರ್ಭಗುಡಿ ನೋಡೋಕ್ಕಾಗಲಿಲ್ಲ ಅಂದರೆ ಇಲ್ಲಿ ನೋಡ್ಕೋಬೋದು. ಇಲ್ಲ ಸೇಮ್ ಗರ್ಭಗುಡಿಯಲ್ಲಿ ಯಾವ ಥರ ಇದೆ ಅದೇ ಥರ ಇದೆ ನೋಡಿ. ಚೆನ್ನಾಗಿತ್ತು, ಒಳ್ಳೆ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಊಟ ಕೊಡ್ತಾರೆ, ಅಲ್ಲಲ್ಲೇ ಟಾಯ್ಲೆಟ್ಸ್ ಇದೆ, ಫ್ರೀ ಬಸ್ ಇದೆ, ಎಲ್ಲ ಚೆನ್ನಾಗಿದೆ. ಏನಂದರೆ ಜನ ಜಾಸ್ತಿ ಅಷ್ಟೇ. ಜಾಸ್ತಿ ಜನ ಬಂದುಬಿಟ್ರೆ ಒಂದೊಂದು ದಿನ ಅಲ್ಲೇ ಕೂಡಾಕ್ಬಿಡ್ತಾರೆ. ನಾವು 300 ರೂಪೀಸ್ ದರ್ಶನಕ್ಕೆ ಹೋಗಿದ್ರೆ ಒಂದೇ ದಿನಕ್ಕೆ ವಾಪಸ್ ಬರ್ತಾಯಿದ್ವಿ ನಾವು. ಬಟ್ ನಾವಿನ್ನೇನು ನಾರ್ಮಲ್ ಡೇಸ್ ಅಲ್ವಾ, ಫ್ರೀ ಇರುತ್ತೆ ಅಂತ ಹೋದ್ವು. ಅಲ್ಲಿ ನೋಡಿ ಹೋದ್ಮೇಲೆ ಗೊತ್ತಾಗಿತ್ತು, ಒಂದು ದಿನ ಎಲ್ಲ ಕೂಡಾಕ್ಬಿಟ್ರು ಒಳಗಡೆ. ಆಮೇಲೆ ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿದ್ದಾರೆ ಇಲ್ಲಿ ಸೈಡಲ್ಲಿ. ಇದು ಚೆನ್ನಾಗಿದೆ, ಒಳ್ಳೆ ವ್ಯೂ.
ಅದಾದಮೇಲೆ ಲಡ್ಡು ತಗೊಳ್ಳೋಣ ಅಂತ ಹೋದು. ಲಡ್ಡು ಪ್ರಸಾದ ಅದು ಬೇರೆ ಕಡೆ ಇದೆ, ಒಬ್ಬೊಬ್ಬರಿಗೆ ಒಂದೊಂದು ಫ್ರೀ ಲಡ್ಡು. ಅದಾದಮೇಲೆ ಎಕ್ಸ್ಟ್ರಾ ತಗೊಳ್ಳೋರಿಗೆ ಒಂದಕ್ಕೆ 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಆ ಥರ ಇರುತ್ತೆ. ಯಾವ್ದು ಬೇಕು ಆ ಥರ ಚೂಸ್ ಮಾಡ್ಕೊಂಡು ತಗೋಬೋದು. ಇದೇ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲಡ್ಡು ಕೌಂಟ್ರು. ಇಲ್ಲೂ ಸಖತ್ ಜನ, ಫುಲ್ಲು ರಶ್ಶು. ಆಮೇಲೆ ಕ್ಯೂನಲ್ಲಿ ನಿಂತ್ಕೊಂಡು ಲಡ್ಡು ತಗೊಂಡು ಬಂದು ಆಚೆ. ಸಖತ್ ಕೌಂಟ್ರುಗಳು ಇದ್ದಾವೆ, ಲಡ್ಡು ಕೌಂಟ್ರು ನೋಡಿ. ಇಲ್ಲೂ ನಿಂತಿದ್ದಾರೆ ನೋಡಿ. ನೋಡಿ ಇಲ್ಲೆಲ್ಲ ಲಡ್ಡು ಪ್ರಸಾದ ತಗೊಳಕ್ಕೆ ನಿಂತಿದ್ದಾರೆ. ಅದಾದಮೇಲೆ ಲಡ್ಡು ತಗೊಂಡಾದ್ಮೇಲೆ ನೆಕ್ಸ್ಟು ಅನ್ನ ಪ್ರಸಾದ, ಅಂದರೆ ಊಟ ಕೊಡ್ತಾರಲ್ಲ, ಊಟದ ಹಾಲು. ಅಂದರೆ ಎಲ್ಲ ಒಳಗಡೆ ಇದ್ದಾಗಲೂ ಊಟ ಕೊಡೋರು ಅಲ್ಲಲ್ಲೇ, ಬಟ್ ಇಲ್ಲಿ ಊಟ ಮಾಡೋಕ್ಕೆ ಅಂತಲೇ ಒಂದು ದೊಡ್ಡ ಜಾಗ ಇರುತ್ತೆ, ಅಲ್ಲಿ ಊಟದಲ್ಲಿ ಹೋದು. ನೋಡಿ ಲಡ್ಡು ಪ್ರಸಾದ ತಗೊಂಡು ಈ ರೋಡಲ್ಲಿ ಹೋಗಬೇಕು. ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗುತ್ತೆ. ಇದೆ ನೋಡಿ ಅನ್ನ ಪ್ರಸಾದ ಹಾಲ್, ಹೊರಗಡೆಯಿಂದ ಇದೆ. ನಾರ್ಮಲ್ ಡೇಸಲ್ಲಿ ಎಷ್ಟೊಂದು ರಶ್ ಆದರೆ, ಇನ್ನು ಸಾಟರ್ಡೆ ಸಂಡೇ ಇನ್ನು 3 ದಿನ 4 ದಿನ ರಜೆ ಇರುತ್ತಲ್ಲ, ಆ ಟೈಮಲ್ಲಿ ಬಂದರೆ ಇನ್ನು ಯಾವ ಥರ ಅಂತ ಊಹೆನೂ ಮಾಡೋಕ್ಕಾಗಲ್ಲ, ಅಷ್ಟೊಂದು ಜನ. ಅದಾದಮೇಲೆ ಊಟದಲ್ಲಿ ಒಳಗಡೆ ಬಂದು ಎಲ್ಲೂ ಏನು ರಶ್ ಇರಲಿಲ್ಲ, ಅಂದರೆ ಸಖತ್ತು ಕೂರೋಷ್ಟು ಜಾಗ ಮಾಡಿದ್ದಾರೆ. ಬಂದುಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಪಾಯಸ, ವಡೆ, ಚಟ್ನಿ ಇದೆಲ್ಲ ಫಸ್ಟೇ ಹಾಕಿಟ್ಟಿರ್ತಾರೆ, ಹೋಗಿ ಕುತ್ಕೊಳ್ಳೋದಷ್ಟೇ. ಅದಾದಮೇಲೆ ಊಟ ಮಾಡ್ಕೊಂಡು ಆಚೆ ಬಂದು ಬಂದ್ಬಿಟ್ಟು ಇಲ್ಲಿ ಒಂಥರ ಏನಾದರೂ ಶಾಪಿಂಗ್ ಮಾಡೋದಿದ್ರೆ, ಏನಾದರೂ ತಗೊಳೋದಿದ್ರೆ ಇಲ್ಲಿ ಶಾಪಿಂಗ್ ಮಾಡ್ಬೋದು. ಅದಾದಮೇಲೆ ಬಸ್ ಹತ್ತೋಣ ಅಂತ ಹೊರಟು ರೂಮ್ ಕಡೆಗೆ. ಬಟ್ ಬಸ್ ನೋಡಿದರೆ ಫುಲ್ಲು ರಶ್ಶು. ಅದಾದಮೇಲೆ 1-2 ಬಸ್ ಹೋಗಲಿ ಅಂತ ವೆಯ್ಟ್ ಮಾಡಿಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಅದಾದಮೇಲೆ ಒಂದು ಬಸ್ ಬಂತು, ಆ ಬಸ್ಸಿಗೆ ಹತ್ಕೊಂಡು ರೂಮ್ ಕಡೆಗೆ ಹೊರಟು. ಅದಾದಮೇಲೆ ರೂಮ್ ಹತ್ರ ಬಸ್ ಇಳಿದ್ಬಿಟ್ಟು
ನಮ್ಮದು ರೂಮ್ ಟೈಮು 24 ಅವರ್ಸು ಮುಗ್ದೋಗುತ್ತೆ. ಯಾಕೆಂದರೆ ಅಲ್ಲಿ ಒಂದಿನೆಲ್ಲ ಕೂಡಾಕ್ಬಿಟ್ರಲ್ಲ, 24 ಅವರ್ಸ್ ಮುಗ್ದೋಗಿತ್ತು. ಅದನ್ನು ಮತ್ತೆ ಸ್ವಲ್ಪ ಇದು ಮಾಡ್ಸೋಣ, ನಾವು ಸಂಜೆವರೆಗೂ ಇದ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದು. ಆಮೇಲೆ ಸಂಜೆವರೆಗೂ ಇರ್ತೀವಿ ಅಂತ ಅವರಿಗೆ ಹೇಳ್ಬಿಟ್ಟು ಬರೋಣ ಅಂತ ಹೋದ್ವಿ. ಆಮೇಲೆ ಅವ್ರಿಗೆ ಅವರು ಹೇಳಿದರು ಎಕ್ಸ್ಟ್ರಾ 50 ರುಪೀಸ್ ಆಗುತ್ತೆ ಅಂತ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ರೂಮ್ ಕಡೆಗೆ ಬಂದುಬಿಟ್ಟು ರೂಮಲ್ಲಿ ನೈಟೆಲ್ಲ ಕರೆಕ್ಟಾಗಿ ನಿದ್ದೆ ಇಲ್ಲ. ಬಂದುಬಿಟ್ಟು ರೂಮಲ್ಲಿ ರೆಸ್ಟ್ ಮಾಡಿ ಸಂಜೆ ಟೈಮಿಂದ ಹೊರಡೋಣ ಅಂತ. ಅದಾದಮೇಲೆ ಹೊರಡೋ ಟೈಮ್ ಬಂತು. ರೂಮೆಲ್ಲ ಖಾಲಿ ಮಾಡಿಕೊಂಡು ಲಗೇಜ್ ಎಲ್ಲ ತಗೊಂಡು ಲೈಟೆಲ್ಲ ಆಫ್ ಮಾಡಿ ರೂಮ್ ಬೀಗ ಹಾಕೊಂಡು ಹೊರಟು. ಅದಾದಮೇಲೆ ರೂಮ್ ಕೀನ ಅವ್ರಿಗೆ ಕೊಡಬೇಕಾಗಿತ್ತು. ಆಮೇಲೆ ಡೆಪಾಸಿಟು 500 ರೂಪಾಯಿ ಕೊಟ್ಟಿರ್ತೀವಿ. 500 ರೂಪಾಯಿ ವಾಪಸ್ ಇಸ್ಕೊಂಡು ರೂಮ್ ಕೀನ ಅವ್ರಿಗೆ ಕೊಟ್ಟು ಅಲ್ಲಿಂದ ಹೊರಟು. ಬಸ್ಸು ರೆಡಿ ಇತ್ತು. ಇಲ್ಲಿಂದ ನಾವು ತಿರುಮಲದಿಂದ ಮತ್ತೆ ತಿರುಪತಿ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಬಸ್ ಹತ್ತಬೇಕಾಗಿತ್ತು. ಫೈನಲಿ ತಿರುಪತಿ ಬಸ್ ಹತ್ಕೊಂಡು ಹೊರಟು. ತಿರುಮಲ ಬೆಟ್ಟದಿಂದ ಕೆಳಗಡೆ ನೋಡಿ ತಿರುಪತಿ ಯಾವ ಥರ ಕಾಣುತ್ತೆ ಅಂದರೆ ಸಕ್ಕತ್ತಾಗಿ ಕಾಣುತ್ತೆ ನೈಟ್ ಟೈಮಲ್ಲೇ. ಅಲ್ಲಿಂದ ಫೈನಲಿ ತಿರುಪತಿ ಬಂದು ತಿರುಪತಿ ಬಸ್ ಸ್ಟ್ಯಾಂಡ್ ಇದೆ ನೋಡಿ. ಯಾರಾದರೂ ಈಗ ತಿರುಮಲ ಹೋಗ್ಬೇಕು ಅಂದ್ರೆ ಇಲ್ಲೇ ಹತ್ಕೊಂಡು ಹೋಗ್ಬೇಕು ಫ್ರೀ ಬಸ್ಸಲ್ಲಿ. ಎಲ್ಲ ಪ್ರೈವೇಟು ಅಂದರೆ ಆಚೆ ಕಡೆ ಇರ್ತವೆ, ಅಂದರೆ ಆಟೋ ಅಲೌ ಇರೋಲ್ಲ ಬೆಟ್ಟಕ್ಕೆ. ಯಾವುದಾದ್ರೂ ವ್ಯಾನು ಗೀನು ಇರುತ್ತೆ. ಬಸ್ಸಲ್ಲಿ ಹೋಗ್ಬೇಕು ಅಂದರೆ ಇಲ್ಲಿಂದ ಹೋಗ್ಬೇಕು ನೋಡಿ. ಬಸ್ ಹತ್ತಿರ ಸೀದಾ ಇಲ್ಲಿಂದ ಅಲ್ಲಿ ಕರ್ಕೋಗುತ್ತೆ. ಅಲ್ಲಿಂದ ಬಸ್ ಹತ್ತಿರ ಸೀದಾ ಇಲ್ಲಿ ತಿರುಪತಿ ಬಸ್ ಸ್ಟ್ಯಾಂಡಿಗೆ ಬರುತ್ತೆ. ಅಲ್ಲಿಂದ ಇಳಿದು ಮತ್ತೆ ಬೆಂಗಳೂರು ಬಸ್ ಹತ್ತಿದ್ದು. ಬಸ್ ಹತ್ತಿದಾಗ ನೈಟು ಒಂದು 10 ಗಂಟೆ ಆಗಿತ್ತು.
ಅದಾದಮೇಲೆ ಫೈನಲಿ ಬೆಂಗಳೂರು ಮೆಜೆಸ್ಟಿಕ್ಕಿಗೆ ಬಂದು ಇಳಿದ್ಬಿಟ್ಟು ಇಲ್ಲಿಂದ ಮನೆ ಕಡೆ ಹೊರಟು ಇಷ್ಟೇ ಫ್ರೆಂಡ್ಸ್.